ಯಾಕೆಂದ್ರೆ ನಾನು ಈ ಹುಬ್ಬಳ್ಳಿ ಪಟ್ಟಣಕ್ಕೆ ಫಸ್ಟ್ ಟೈಮ್ ನಾನು ಕಾಲಿಟ್ಟು ಬಂದಂತ ಸಮಯದಲ್ಲಿ ನಾನು ಇದೇ ಒಂದು ಬಸ್ ಸ್ಟ್ಯಾಂಡಿಗೆ ಬಂದದ್ದು. ಮುಂದೆ ಏನು ನನ್ನ ಭವಿಷ್ಯ ಅಂದ್ರೆ ನನಗೆ ಗೊತ್ತಿಲ್ಲ. ಆದ್ರೆ ನನ್ನ ಹತ್ರ ಇದ್ದಂತ ಭವಿಷ್ಯದ ಮಾತೇನೆಂದ್ರೆ, ನಾನು ನಿನ್ನನ್ನು ನನ್ನ ಜನಾಂಗಕ್ಕೆ, ನನ್ನ ಒಂದು ಜನಗಳಿಗೆ ಉಪಯೋಗಿಸ್ತೀನಿ ಎಂಬುದಾಗಿ. ಅದು ಮಾತ್ರ ಆಧಾರ ನನಗೆ. ಸೊ ನನಗೆ ದೇವರು ಬೈಬಲ್ ಮಾತ್ರವೇ ಆಧಾರವಾಗಿತ್ತು. ಐ ಡಿಡ್ ನೋ ವಾಟ್ ಈಸ್ ಗೋಯಿಂಗ್ ಟು ಬಿ ಮೈ ಫ್ಯೂಚರ್, ಹೌ ಐ ಆಮ್ ಗೋಯಿಂಗ್ ಟು ಲಿವ್ ಇನ್ ದಿಸ್ ಸಿಟಿ ಎಂಬುದಾಗಿ. ಆ ಸಮಯದಲ್ಲಿ ಈ ವಾಕ್ಯವನ್ನು ಹಿಡ್ಕೊಂಡು ಬಂದಾಗ ನನಗೆ ದೇವರು ತಿಳಿಸ್ಲಿಕ್ಕೆ ಆರಂಭಿಸಿದನು. ನಾನು ಹೇಳಿದೆ ಸಮಯ ಇಲ್ಲ ಎಲ್ಲ ಸಾಕ್ಷಿ ಹೇಳಲಿಕ್ಕೆಂದು. 20 ವರ್ಷ ಇರುವಾಗ ನನಗೆ ಒಂದು ಸೇವಕರ ಜೊತೆಯಲ್ಲಿ ಮದುವೆ ಆಯಿತು. ಆ ಸಮಯದಲ್ಲಿ ಮದುವೆ ಆದ ಆರಂಭದ ದಿನದಲ್ಲಿ ಇಲ್ಲಿ ಒಂದು ಹಳ್ಳಿ ಇದೆ ಪರಸಾಪುರ ಎಂಬುದಾಗಿ, ಒಬ್ಬರ ಸೇವಕರ ಸ್ಥಳ. ಕೆಲವರು ನೀವು ಅಲ್ಲಿ ಹೋಗಿದ್ದಿರ್ಬೋದು. ಆ ಸಮಯದಲ್ಲಿ ಅಲ್ಲಿ ಇನ್ನೂ ಏನು ಕಟ್ಟಡ ಇರಲಿಲ್ಲ, ಅವರ ಸ್ಥಳ ಮಾತ್ರ ಇತ್ತು. ಅಲ್ಲಿ ಪ್ರಾರ್ಥನೆ, ಕೆಲವು ಹುಬ್ಬಳ್ಳಿ ಪಟ್ಟಣದ ಸೇವಕರುಗಳು ಪ್ರಾರ್ಥನೆ ಮಾಡುವಾಗ ನಾನು ನಮ್ಮ ಮನೆಯವರು ಪಾಸ್ಟರ್ ಅವರು ಅಲ್ಲಿಗೆ ಹೋಗಿದ್ದೀವಿ ಆ ಉಪವಾಸ ಪ್ರಾರ್ಥನೆಗೆ. ಆ ಸಮಯದಲ್ಲಿ ಹೆಚ್ಚು ಕಡಿಮೆ ಅಲ್ಲಿ ಒಂದು 10-15 ಪಾಸ್ಟರ್ಗಳು, ನಾನೊಬ್ಬಳು ಇನ್ನೊಂದು ಸ್ತ್ರೀ ಮಾತ್ರ ಅಲ್ಲಿದ್ದರು. ಅಲ್ಲಿ ಪ್ರಾರ್ಥನೆ ಮಾಡುವಾಗ ದೇವರು ನನಗೆ ಒಂದು ದರ್ಶನ ಕೊಟ್ಟಿದ್ದು, ಈ ಪಟ್ಟಣವನ್ನು ನಾನು ನನ್ನ ಪಟ್ಟಣವನ್ನಾಗಿ ಮಾರ್ಪಡಿಸ್ತೇನೆ ಎಂಬುದಾಗಿ. ಸೊ ಆ ಟೈಮ್ನಲ್ಲಿ ದೇವರು ಮಾತಾಡಿದ ಸಮಯದಲ್ಲಿ ಅಲ್ಲಿ ಏನಿತ್ತು ಅಂದರೆ ಬರೀ ಕರ್ಫ್ಯೂಗಳಾಗ್ತಾ ಇತ್ತು ಅವಾಗ ಹುಬ್ಬಳ್ಳಿಯಲ್ಲಿ. ಒಂದು ಸಲ ಹಿಂದೂ ಮುಸ್ಲಿಂ ಜಗಳ ಆಗಿದ್ರೆ 15 ದಿನ 1 ತಿಂಗಳವರೆಗೆ ಬಂದ್ ಆಗಿಬಿಟ್ಟು ಬರೀ ಜಗಳಗಳು, ಹೋರಾಟಗಳು ನಡೀತಾ ಇತ್ತು. ಆ ಸಮಯದಲ್ಲಿ ನನಗೆ ದೇವರು ಕೊಟ್ಟ ದರ್ಶನ ಏನು, ಈ ಪಟ್ಟಣವನ್ನ ದೇವರ ಪಟ್ಟಣವನ್ನಾಗಿ ಮಾಡ್ತೇನೆ. ಆಗ ಹೆಚ್ಚು ಸಭೆಗಳಿಲ್ಲ, ಆಗ ಭಕ್ತಿ ಸಂಜೀವ